ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಏನೋ ಮಗನೆ, ಮುಖದಲ್ಲಿ ಹೊಸದಾಗಿ ನಾಚಿಕೆ ಬಂದು ಸೇರಿಕೊಂಡಿದ್ದ ಹಾಗಿದೆ. ಏನೇ ಆದರೂ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಮೊದಲ ರಾತ್ರಿ ಅಲ್ವಾ, ಆ ಮಾತ್ರ ನಾಚಿಕೆ ಇದ್ದೇ ಇರುತ್ತೆ ಬಿಡು. ಇವನು ಹೀಗೆ ನಾಚಿಕೆ ಪಡುತ್ತಾ ಇರೋದನ್ನು ನೋಡಿದ್ರೆ ಆ ಹುಡುಗಿಯ ಬದಲಿಗೆ ನಮ್ಮವನ ಕೈಗೆ ಹಾಲಿನ ಲೋಟ ಕೊಟ್ಟು ಒಳಗಡೆ ಕಳುಹಿಸ್ತಾರೋ ಏನೋ. ನೋಡಿ, ಆ ಮಾತಿಗೆ ಸ್ನೇಹಿತರೆಲ್ಲರೂ ಜೋರಾಗಿ ನಗ್ತಾರೆ. ಅವರ ಮಧ್ಯೆ ಸೂರಜ್ ಮಂದಹಾಸ ಬೀರಿದನು. ಅವನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಮೂಡುತ್ತಿದ್ದವು. ಈ ಕ್ಷಣದ ಆನಂದವನ್ನು ಅವನಿಗೆ ತಡೆದುಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. ಈ ಇಡೀ ಪ್ರಪಂಚವನ್ನೇ ಗೆದ್ದಷ್ಟು ಸಂಭ್ರಮವಾಗುತ್ತಿತ್ತು. ಆ ಸಂಭ್ರಮದಲ್ಲಿ ತನ್ನನ್ನು ತಾನು ಮರೆತಿದ್ದನು. ಅವನಿಗೆ ಇಂದಿಗೂ ನಡೆದದ್ದೆಲ್ಲವೂ ಒಂದು ಕನಸಿನಂತೆಯೇ ಅನ್ನಿಸುತ್ತಿತ್ತು. ಕರುಣಿ ಜೊತೆ ತನ್ನ ಮದುವೆ ಇಷ್ಟು ಬೇಗ ಆಗುತ್ತದೆ ಎಂದು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಚಿಕ್ಕಂದಿನಿಂದಲೂ ಸೋದರ ಮಾವನ ಮಗಳು ಎಂದರೆ ಹೇಳಲಾಗದಷ್ಟು ಪ್ರೀತಿ. ಆ ಇಷ್ಟ ಹೀಗೆ ಮದುವೆಯವರೆಗೂ ಕರೆತರುತ್ತದೆ ಎಂದು ಅಂದುಕೊಂಡೇ ಇರಲಿಲ್ಲ. ಅವನ ಮನಸ್ಸು ಬೇಗನೆ ಕರುಣಿಯ ಬಳಿಗೆ ತಲುಪಲು ತವಕಿಸುತ್ತಿತ್ತು. ಅವನು ಹೀಗೆ ಆಲೋಚನೆಯಲ್ಲಿ ಮುಳುಗಿರುವಾಗಲೇ, ನೋಡ್ರೋ ಇವನನ್ನು, ನಾವು ಇಲ್ಲಿ ಮಾತನಾಡುತ್ತಲೇ ಇದ್ದೀವಿ, ಇವನು ಮಾತ್ರ ಆಗಲೇ ನಮ್ಮ ತಂಗಿಯ ಜೊತೆ ಊಹಾಲೋಕದಲ್ಲಿ ಡುಯೆಟ್ಗಳನ್ನಾಡುತ್ತಿದ್ದಾನೆ. ಅಷ್ಟೇ ಬಿಡ್ರೋ, ಮದುವೆ ಆಯಿತು ಅಲ್ವಾ, ಇನ್ಮೇಲೆ ನಾವು ಯಾಕೆ ನೆನಪಿರ್ತೀವಿ, ಇನ್ಮೇಲೆ ಹೆಂಡತಿಯೇ ಇವನಿಗೆ ಪ್ರಪಂಚ. ಆದರೂ ಕರುಣಿ ರಜೆಗೆ ಊರಿಗೆ ಬಂದರೇನೆ ನಮ್ಮನ್ನು ಸಹಿಸಿಕೊಳ್ತಿರಲಿಲ್ಲ. ಈಗ ನೇರವಾಗಿ ಹೆಂಡತಿಯೇ ಆಗಿಬಿಟ್ಟಿದ್ದಾಳೆ, ಇನ್ಮೇಲೆ ನಮ್ಮನ್ನು ಮರ್ತೇ ಬಿಡ್ತಾನೋ ಏನೋ ಎಂದು ಸ್ನೇಹಿತರು ನಗುತ್ತಾ ಅಂದರು. ಅದೇನೂ ಇಲ್ಲ ಕಣ್ರೋ, ಆ ದೇವರು ನಮ್ಮ ಚೇಂಬರ್ಗಳನ್ನು ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಒಂದು ನಮ್ಮನ್ನು ಎತ್ತ ತಂದೆ ತಾಯಿಗಾಗಿ, ಎರಡನೆಯದು ನಮಗೆ ಜೊತೆಯಾಗಿ ನಿಲ್ಲುವ ಸ್ನೇಹಿತರಿಗಾಗಿ, ಮೂರನೆಯದು ನಾವು ಪ್ರೀತಿಸುವವರಿಗಾಗಿ, ಕೊನೆಯದು ನಮ್ಮ ಗುರಿ, ಆಶಯ ಮತ್ತು ಕನಸುಗಳಿಗಾಗಿ. ಹಾಗಾಗಿ ನೀವೆಲ್ಲರೂ ಎಂದೆಂದಿಗೂ ನನ್ನ ಹೃದಯದಲ್ಲೇ ಇರುತ್ತೀರಾ ಎಂದು ಸೂರಜ್ ನಗುತ್ತಾ ಹೇಳಿದನು. ಇಂತಹ ಸುಂದರವಾದ ಮಾತುಗಳನ್ನು ಕೋಣೆಗೆ ಹೋದ ಮೇಲೆ ನಮ್ಮ ತಂಗಿ ಹತ್ತಿರ ಹೇಳು, ತಕ್ಷಣ ಫ್ಲಾಟ್ ಆಗಿಬಿಡ್ತಾಳೆ ಎಂದು ಒಬ್ಬ ಸ್ನೇಹಿತ ಅನ್ನಲು ಉಳಿದವರೆಲ್ಲರೂ ನಕ್ಕರು. ಹೀಗೆ ಎಲ್ಲರೂ ಹರಟೆಯಲ್ಲಿರುವಾಗ ಅಲ್ಲಿಗೆ ಸೂರಜ್ನ ಅಜ್ಜಿ ಬಂದಳು. ಏನೋ ನಿಮ್ಮ ಮಾತುಗಳು ಇನ್ನೂ ಮುಗಿಯಲಿಲ್ಲವೇ? ಅತ್ತ ಮುಹೂರ್ತದ ಸಮಯವಾಗುತ್ತಿದೆ ಎಂದು ಗದರಿಸಿದಳು. ಹೀಗೋ ಮುಗಿಯಿತು ಅಜ್ಜಿ, ಇಷ್ಟೊತ್ತಿಗಾಗಲೇ ರೆಡಿಯಾಗಿದ್ದೇನೆ ಎನ್ನುತ್ತಾ ಸೂರಜ್ ಎದ್ದು ನಿಂತನು. ಸರಿ ಇತ್ತ ಬಾ, ನಿನಗೊಂದು ಮಾತು ಹೇಳಬೇಕು ಎನ್ನುತ್ತಾ ಅಜ್ಜಿ ಸೂರಜ್ನ ಕೈ ಹಿಡಿದು ಪಕ್ಕಕ್ಕೆ ಕರೆದುಕೊಂಡು ಹೋದಳು. ಏನಜ್ಜಿ ಎಂದು ಸೂರಜ್ ಕೇಳಿದನು. ಇವತ್ತು ಏನೆಂದು ನೆನಪಿದೆ ಅಲ್ವಾ? ಹೋಗಿ ಅಜ್ಜಿ. ತಿಳಿದು ತಿಳಿದು ತಿಳಿಯದಂತೆ ಕೇಳ್ತೀಯಾ ಎನ್ನುತ್ತಾ ಸೂರಜ್ ನಾಚಿಕೆ ಪಟ್ಟನು. ಮತ್ತೆ ಇಷ್ಟೊಂದು ನಾಚಿಕೆ ಪಟ್ಟರೆ ಹೇಗೆ ಮಗನೇ? ಸರಿ, ನಾನು ಕೆಲವು ಮಾತುಗಳನ್ನು ಹೇಳ್ತೀನಿ, ನೆನಪಿಟ್ಟುಕೋ. ಮೊದಲ ರಾತ್ರಿ ಪ್ರತಿಯೊಂದು ಜೋಡಿಗೂ ನಿದ್ದೆಯಲ್ಲಿ ಬರುವ ಒಂದು ಸಿಹಿಯಾದ ಕನಸಿನಂತೆ. ಅಂತಹ ಮಧುರವಾದ ಕನಸನ್ನು ಆಸ್ವಾದಿಸಬೇಕೇ ಹೊರತು ನಾವು ಹೇಳಿದಂತೆಯೇ ಇರಬೇಕೆಂದು ಆಶಿಸಬಾರದು. ಆಸೆಗಳು ಕಡಿವಾಣವಿಲ್ಲದ ಕುದುರೆಗಳಿದ್ದಂತೆ, ಅವುಗಳನ್ನು ಕೊಂಚ ಹತೋಟಿಯಲ್ಲಿಟ್ಟುಕೋ. ಯಾಕೆಂದರೆ ಮೊದಲ ರಾತ್ರಿಯ ಬಗ್ಗೆ ನಿನಗೆ ಎಷ್ಟು ಆಸೆಗಳಿರುತ್ತವೆಯೋ ಅದಕ್ಕಿಂತ ಹೆಚ್ಚಿನ ಭಯ ಆ ಹುಡುಗಿಯ ಮನಸ್ಸಿನಲ್ಲಿರುತ್ತದೆ. ಅದರಿಂದ ಮೊದಲು ಅವಳೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡು, ಹರಟೆ ಹೊಡಿ, ಅವಳ ಇಷ್ಟಗಳನ್ನು ತಿಳಿದುಕೋ, ನಿನ್ನ ಇಷ್ಟಗಳನ್ನು ಹಂಚಿಕೋ, ಪ್ರೇಮದ ನುಡಿಗಳನ್ನಾಡು, ನಿನ್ನ ಮನಸ್ಸಿನಲ್ಲಿ ಅವಳ ಮೇಲಿಟ್ಟಿರುವ ಪ್ರೀತಿಯನ್ನು ತೋರಿಸು, ಅವಳಲ್ಲಿರುವ ಭಯವನ್ನು ಮೆಲ್ಲಗೆ ದೂರ ಮಾಡು. ಅವಳಿಗೆ ಇಷ್ಟವಿಲ್ಲದೆ ಏನೂ ನಡೆಯುವುದಿಲ್ಲ ಎಂಬ ನಂಬಿಕೆಯನ್ನು ಮೂಡಿಸು. ಆ ನಂಬಿಕೆ ಬಂದರೆ ಮಗನೇ, ಆ ಹುಡುಗಿಯೇ ನಿನ್ನ ಕೌಗಿಲಿನಲ್ಲಿ ಒಂದಾಗಿ ಬಿಡುತ್ತಾಳೆ. ಆಮೇಲೆ ನಿಮ್ಮಿಷ್ಟ, ಸರಿನಾ?
ನಿನಗೊಂದು ಮಾತು ಕೊಡ್ತೀನಿ ಅಜ್ಜಿ. ಅವಳು ಈಗ ನನ್ನಲ್ಲಿ ಅರ್ಧ ಭಾಗ. ಕರುಣಿಗೆ ಇಷ್ಟವಿಲ್ಲದೆ ಕೋಣೆಯ ಒಳಗಡೆ ಮಾತ್ರವಲ್ಲ, ಕೋಣೆಯ ಹೊರಗಡೆ ಕೂಡ ಏನೂ ನಡೆಯುವುದಿಲ್ಲ ಎಂದು ಸೂರಜ್ ಸ್ಪಷ್ಟವಾಗಿ ಹೇಳಿದನು. ಎಷ್ಟು ಚಂದದ ಮಾತು ಹೇಳಿದೆ ಕಂದ. ನೀನು ನನ್ನ ಬಂಗಾರದ ಮಗ, ಅರ್ಧಾಂಗಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಗಂಡ. ಅವಳಿಗೆ ಇಂಥ ಗಂಡ ಸಿಗುವುದು ಯಾವುದೇ ಹುಡುಗಿಯ ಜೀವನದ ಅದೃಷ್ಟ ಎನ್ನುತ್ತಾ ಸೂರಜ್ನನ್ನ ಮನಸ್ಸಾರೆ ಮೆಚ್ಚಿಕೊಂಡಳು. ಸೂರಜ್ ನಕ್ಕನು. ಈ ಪಟ್ಟೆ ನಗುತ್ತಿದ್ದರೆ ಹುಣ್ಣಿಮೆಯ ದಿನ ಚಂದ್ರನು ನಕ್ಕಂತೆಯೇ ಇದೆ, ನನ್ನ ದೃಷ್ಟಿಯೇ ತಗಲುವಂತಿದೆ ಎನ್ನುತ್ತಾ ಅಜ್ಜಿ ತನ್ನ 2 ಕೈಗಳಿಂದ ಸೂರಜ್ನ ಕೆನ್ನೆಯನ್ನು ಸವರಿ ದೃಷ್ಟಿ ತೆಗೆದಳು. ಸೂರಜ್ ನಾಚಿಕೆಯಿಂದ ನಿಂತಿದ್ದನು. ಅಜ್ಜಿ ಮೊಮ್ಮಗನ ಮುದ್ದಿನ ಮಾತುಗಳು ಮುಗಿದವೇ ಇಲ್ಲವೇ? ಅತ್ತ ಮುಹೂರ್ತಕ್ಕೆ ಸಮಯವಾಗುತ್ತಿದೆ ಎಂದು ಸೂರಜ್ನ ತಾಯಿ ಕರೆಯುವುದರೊಂದಿಗೆ ಇಬ್ಬರು ಅಲ್ಲಿಂದ ಹೊರಟರು. ಮೆಲ್ಲಗೆ ಸೂರಜ್ನನ್ನು ಕೋಣೆಯೊಳಗೆ ಕಳುಹಿಸಿದರು. ಅಷ್ಟರಲ್ಲೇ ಅವನ ಸ್ನೇಹಿತರು ಆ ಕೋಣೆಯನ್ನು ಸುಂದರವಾಗಿ ಅಲಂಕರಿಸಿದ್ದರಿಂದ ಕೋಣೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಮಧುರವಾದ ಸುಗಂಧವು ಅವನನ್ನು ಆವರಿಸಿ ರೋಮಾಂಚನಗೊಳಿಸಿತು. ಮಂಚದ ಮೇಲೆಲ್ಲ ಸುಂದರವಾದ ಬಿಳಿ ಮಲ್ಲಿಗೆ ಹೂವುಗಳನ್ನು ಹರಡಿದ್ದರು. ಅವುಗಳ ಮಧ್ಯೆ ಗುಲಾಬಿ ದಳಗಳಿಂದ ಕರುಣಿಯ ಮೇಲೆ ತನಗಿರುವ ಇಷ್ಟದ ಗುರುತಾಗಿ ಲವ್ ಚಿತ್ರವನ್ನು ಬಿಡಿಸಿದ್ದರು. ಇಂದು ರಾತ್ರಿ ಆ ಹೂವುಗಳೆಲ್ಲವೂ ತಮ್ಮ ಕೆಳಗೆ ನಲುಗುತ್ತಾ ಸಿಹಿಯಾದ ಯುದ್ಧಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ ಎಂಬ ಆಲೋಚನೆ ಬರುತ್ತಿದ್ದಂತೆಯೇ ಸೂರಜ್ ಮುಖದಲ್ಲಿ ನಗು ಅರಳಿತು. ಮಂಚದ ಪಕ್ಕದಲ್ಲೇ ಪಾತ್ರೆಯಲ್ಲಿ ಹಣ್ಣುಗಳನ್ನು ಇಟ್ಟಿದ್ದರು. ಕರುಣಿಗೆ ಇಷ್ಟವೆಂದು ಆಳನ್ನು ಕಳುಹಿಸಿ ಪಕ್ಕದ ಊರಿನ ಸರ್ಪಂಚರ ತೋಟದಿಂದ ದ್ರಾಕ್ಷಿ, ಆಪಲ್ ತರಿಸಿದ್ದನು. ತನ್ನ ಪ್ರೇಯಸಿಯ ತುಟಿಗಳನ್ನು ತನಗಿಂತ ಮುಂಚೆಯೇ ಅವು ಸ್ಪರ್ಶಿಸುತ್ತವೆ ಎಂದು ಸೂರಜ್ಗೆ ಅವುಗಳ ಮೇಲೆ ಕೊಂಚ ಅಸೂಯೆಯಾಗಿತ್ತು. ಹಾಗೆಯೇ ಅವುಗಳ ಪಕ್ಕದಲ್ಲಿ ಕೆಲವು ಒಣ ಹಣ್ಣುಗಳು, ಸಿಹಿ ತಿಂಡಿಗಳನ್ನು ಇಟ್ಟಿದ್ದರು. ಅಷ್ಟರಲ್ಲಿ ತನ್ನ ಜೇಬಿನಲ್ಲಿ ಬಚ್ಚಿಟ್ಟಿದ್ದ ಒಂದು ಕವರನ್ನು ಹೊರಗೆ ತೆಗೆದನು. ಅದೇ ಕಿತ್ತಾಳೆ ಮಿಠಾಯಿ. ಚಿಕ್ಕಂದಿನಲ್ಲಿ ಕರುಣಿ ಇವುಗಳನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತಿದ್ದಳು. ಅದು ಸೂರಜ್ಗೆ ಇನ್ನೂ ಚೆನ್ನಾಗಿ ನೆನಪಿದೆ. ತುಂಬ ಕಷ್ಟಪಟ್ಟು ಅವುಗಳನ್ನು ಸಂಪಾದಿಸಿದನು. ಅವುಗಳನ್ನು ತನಗೆ ಕೊಡುತ್ತಲೇ ಕರುಣಿಯ ಮುಖದಲ್ಲಿ ಉಂಟಾಗುವ ಆನಂದವನ್ನು ನೋಡಬೇಕೆಂದು ಅವನ ಮನಸ್ಸು ತುಂಬ ಆತುರಪಟ್ಟಿತು. ಅವನು ಹೀಗೆ ಆಲೋಚನೆಗಳಲ್ಲಿರುವಾಗಲೇ ಕೋಣೆಯ ಹೊರಗೆ ಬಳೆಗಳ ಗಿಲಿಗಿಲಿ ಸದ್ದು, ಹುಡುಗಿಯರ ನಗು ಕೇಳಿಸಿತು. ಅವುಗಳನ್ನು ಕೇಳುತ್ತಲೇ ಅವನಿಗೆ ಅರ್ಥವಾಯಿತು, ಕರುಣಿ ಒಳಗಡೆ ಬರುತ್ತಿದ್ದಾಳೆ ಎಂದು. ಆ ಆಲೋಚನೆ ಬರುತ್ತಿದ್ದಂತೆಯೇ ಸೂರಜ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ತಕ್ಷಣ ಮಂಚದ ಮೇಲೆ ಅತ್ತ ತಿರುಗಿ ಕುಳಿತನು. ಕೋಣೆಯ ಬಾಗಿಲು ತೆರೆದುಕೊಂಡಿತು. ಕರುಣಿಯ ಕಾಲುಗೆಜ್ಜೆಯ ಶಬ್ದ ಅವನ ಕಿವಿಗಳನ್ನು ತಲುಪಿತು. ಸಿನಿಮಾದಲ್ಲಿ ನೋಡಿದಂತೆ ಈಗ ಕರುಣಿ ನಾಚಿಕೊಳ್ಳುತ್ತಾ ಕೋಣೆಯೊಳಗೆ ಬಂದು ಹಾಲಿನ ಲೋಟವನ್ನು ನೀಡ್ತಾಳೆ. ಆಗ ಮೆಲ್ಲಗೆ ಅದರಲ್ಲಿ ಅರ್ಧ ಕುಡಿದು ಉಳಿದ ಅರ್ಧವನ್ನು ಅವಳಿಗೆ ನೀಡಬೇಕು. ಆಮೇಲೆ ಇಬ್ಬರು ಕುಳಿತು ಒಟ್ಟಿಗೆ ಎಷ್ಟೋ ಹರಟೆ ಹೊಡೆಯಬೇಕು. ಅಸಲಿಗೆ ಕರುಣಿ ಎಂದರೆ ತನಗೆ ಎಷ್ಟು ಇಷ್ಟವೋ ಅದೆಲ್ಲವನ್ನ ಹೇಳಬೇಕು. ಅವಳ ಕನಸುಗಳು, ಇಷ್ಟಗಳನ್ನು ತಿಳಿದುಕೊಳ್ಬೇಕು. ಹೀಗೆ ಸೂರಜ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಮೂಡುತ್ತಿದ್ದವು. ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದನು. ಆನಂದವನ್ನು ತಡೆದುಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ. ಆದರೆ ಎಷ್ಟು ಹೊತ್ತಾದರೂ ಕರುಣಿಯ ಕಡೆಯಿಂದ ಯಾವುದೇ ಸದ್ದು ಕೇಳಿಸಲಿಲ್ಲ. ಏನಾಯಿತೋ ಎಂದು ಹಿಂತಿರುಗಿ ನೋಡಿದನು. ಸ್ವಲ್ಪ ಹೊತ್ತು ಹಾಗೆ ಶಾಕ್ನಲ್ಲಿ ನಿಂತು ಬಿಟ್ಟನು. ಯಾಕಂದರೆ ಕರುಣಿ ಅಷ್ಟರಲ್ಲೇ ಬೆಡ್ ಮೇಲೆ ಹೋಗಿ ಮಲಗಿಬಿಟ್ಟಿದ್ದಳು. ಸೂರಜ್ ಸ್ವಲ್ಪ ಹೊತ್ತು ಆಶ್ಚರ್ಯಪಟ್ಟನು. ಮೆಲ್ಲಗೆ ಅವಳ ಬಳಿಗೆ ಹೋದನು. ಕರುಣಿ ಕಣ್ಣು ಮುಚ್ಚಿ ಮಲಗಿದ್ದಳು. ಮದುವೆಯ ಗಡಿಬಿಡಿಯಲ್ಲಿ ತುಂಬ ಸುಸ್ತಾಗಿರಬೇಕು ಅಂದುಕೊಳ್ಳುತ್ತಾ ಸಣ್ಣ ಮಗುವಿನಂತೆ ಹೇಗೆ ಮಲಗಿದ್ದಾಳೆ ನೋಡು ಎಂದು ಮನಸ್ಸಿನಲ್ಲೇ ಅಂದುಕೊಂಡನು. ನಗುತ್ತಾ ಅವಳನ್ನು ನೋಡಿದನು. ಅವಳನ್ನು ಹಾಗೆ ನೋಡುತ್ತಿದ್ದರೆ ಮುದ್ದೆನಿಸುತ್ತಿತ್ತು. ಅವಳ ಪಕ್ಕದಲ್ಲೇ ಟೇಬಲ್ ಮೇಲಿದ್ದ ಹಾಲಿನ ಲೋಟದಿಂದ ಹಬೆ ಬರುತ್ತಿತ್ತು. ಸೂರಜ್ ಅದನ್ನು ಕೈಗೆ ತೆಗೆದುಕೊಂಡನು.
ಅರ್ಧ ಕುಡಿದನು. ಆದರೆ ಉಳಿದರ್ಧ ಕುಡಿಯಲು ಕರುಣಿ ಮಲಗಿದ್ದಾಳೆ. ಮಾಡುವುದೇನೂ ಇಲ್ಲದೆ ಆ ಅರ್ಧವನ್ನು ಅಲ್ಲೇ ಇಟ್ಟನು. ತನ್ನ ಜೇಬಿನಲ್ಲಿ ಭದ್ರವಾಗಿ ಬಚ್ಚಿಟ್ಟಿದ್ದ ಕಿತ್ತಾಳೆ ಮಿಠಾಯಿಯನ್ನು ಕೂಡ ಟೇಬಲ್ ಮೇಲೆ ಇಟ್ಟನು. ಮತ್ತೊಮ್ಮೆ ಕರುಣಿಯ ರೂಪವನ್ನು ಮನಸ್ಸಿನಲ್ಲಿ ತುಂಬಿಕೊಂಡನು. ಅವಳ ಕೋಮಲವಾದ ರೂಪವನ್ನು ಅಷ್ಟು ಹತ್ತಿರದಿಂದ ನೋಡುತ್ತಿದ್ದರೆ ಮನಸ್ಸು ಸಂತೋಷದಿಂದ ಕುಣಿದಾಡುತ್ತಿತ್ತು. ನಂತರ ಹೊದಿಕೆಯನ್ನು ತೆಗೆದು ಕರುಣಿಗೆ ಹೊದಿಸಿ ಮೆಲ್ಲಗೆ ಆ ಕಡೆ ಹೋಗಿ ಮಲಗಿಕೊಂಡನು. ಸೂರಜ್ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು. ತಾನು ಪ್ರೀತಿಸಿದ ಕರುಣಿ ತನ್ನ ಪಕ್ಕದಲ್ಲೇ ಇದ್ದಾಳೆ. ಮೊದಲ ರಾತ್ರಿಯ ಬಗ್ಗೆ ತನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಊಹೆಗಳು ನಿಜವಾಗದಿದ್ದಕ್ಕೆ ಕೊಂಚ ನಿರಾಶೆಯಾಯಿತು. ಆದರೆ ಇನ್ಮೇಲೆ ಅವಳು ನನ್ನೊಂದಿಗೆ ಇರ್ತಾಳೆ ಅಲ್ವಾ, ಅವಳೊಂದಿಗೆ ಹಂಚಿಕೊಳ್ಳಲು ಇಡೀ ಜೀವನವೇ ಇದೆ ಎಂದು ತನಗೆ ತಾನೇ ಸಮಾಧಾನ ಪಟ್ಟುಕೊಳ್ತಿದ್ದ. ಹಾಗೆ ಯೋಚಿಸುತ್ತಾ ತಾನು ಕೂಡ ಮದುವೆಯ ಕಾರಣದಿಂದ 2 ದಿನ ಸರಿಯಾಗಿ ನಿದ್ದೆ ಇಲ್ಲದಿದ್ದರಿಂದ ಮೆಲ್ಲಗೆ ನಿದ್ದೆಗೆ ಜಾರಿದನು. ಸರಿಯಾಗಿ ಅದೇ ಸಮಯದಲ್ಲಿ ತನ್ನ ಪಕ್ಕದಲ್ಲೇ ಮಲಗಿದ್ದ ಕರುಣಿಯ ಕಣ್ಣಿನಿಂದ ಒಂದು ಕಣ್ಣೀರಿನ ಹನಿ ಕೆನ್ನೆಯ ಮೇಲೆ ಜಾರಿತು. ಅದನ್ನು ಹೊರೆಸಿಕೊಂಡು ಸೂರಜ್ ಮಲಗಿದ್ದಾನೋ ಇಲ್ಲವೋ ಎಂದು ಎದ್ದು ನೋಡಿದಳು. ತನ್ನ ಕೈಯಲ್ಲೇ ಬಚ್ಚಿಟ್ಟಿದ್ದ ಪೆಪ್ಪರ್ ಸ್ಪ್ರೇ ಅದನ್ನು ತೆಗೆದು ಪಕ್ಕದಲ್ಲಿ ಇಟ್ಟಳು. ಒಂದು ವೇಳೆ ತನ್ನ ಇಷ್ಟವಿಲ್ಲದೆ ಸೂರಜ್ ತನ್ನ ಮೇಲೆ ಕೈ ಹಾಕಿದರೆ ಬಳಸಬೇಕೆಂದು ಅದನ್ನು ಅಲ್ಲಿಗೆ ತಂದಿದ್ದಳು. ಆದರೆ ಬಳಸುವ ಅವಕಾಶ ಬರಲಿಲ್ಲ. ಇನ್ನು ಸೂರಜ್ ಮಲಗಿದ್ದಾನೆ, ತನಗೆ ಯಾವುದೇ ಅಪಾಯವಿಲ್ಲ ಎಂದು ಕರುಣಿ ತೃಪ್ತಿಯ ನಿಟ್ಟುಸಿರು ಬಿಟ್ಟು ಇತ್ತ ತಿರುಗಿ ಮಲಗಿಕೊಂಡಳು. ಸುಸ್ತಾಗಿದ್ದರಿಂದ ಬೇಗನೆ ನಿದ್ದೆಗೆ ಜಾರಿದಳು. ಹಾಗೆ ಆ ಜೋಡಿಯ ಜೀವನದಲ್ಲಿ ಮೊದಲ ರಾತ್ರಿ ಸದ್ದಿಲ್ಲದೆ ಕರಗಿ ಹೋಯಿತು. ಆ ರಾತ್ರಿಗೆ ಮತ್ತು ಅವರ ಮಧ್ಯೆ ಇದ್ದ ದೂರಕ್ಕೆ ಟೇಬಲ್ ಮೇಲಿದ್ದ ಕಿತ್ತಾಳೆ ಮಿಠಾಯಿ ಹಾಗೂ ಪೆಪ್ಪರ್ ಸ್ಪ್ರೇ ಸಾಕ್ಷಿಯಾಗಿ ನಿಂತವು. ಪಕ್ಕದಲ್ಲೇ 2 ಧ್ರುವಗಳಂತಿರುವ ಈ ಕರುಣಿ ಸೂರಜ್ ಒಂದಾಗುವ ದಿನ ಇನ್ನೆಂದೋ. ಅದಕ್ಕೆ ಕಾಲವೇ ಉತ್ತರ ಹೇಳಬೇಕು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.